ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಂಗೆ ನಂಗೆ ಸಪೋರ್ಟ್ ಮಾಡ್ರಿ ರೀ. ಬರ್ರಿ ಊಟ ಮಾಡ್ಬರಿ. ಏ ಬ್ಯಾಡೋ ಮಾರೆ, ಈಗೇನು ಹಸು ಹೋಗು. ಅಯ್ಯ, ಬಂದಾಯಿಂದ ಏನೂ ತಿಂದೇ ಇಲ್ಲ, ಬರೀ ಚಾ ಅಷ್ಟ ಕುಡಿದು ಕೂತೀರಿ. ಸ್ವಲ್ಪ ಊಟ ಮಾಡ್ಬರಿ, ನಿಮಗೆ ಇಷ್ಟ ಅಂತ ಹೋಳಿಗೆ ಮಾಡಿದಾನೆ. ಬ್ಯಾಡೋ ಮಾರಾಯ, ಯಾಕೆ ಭಾಳ ಸುಸ್ತಾಗತ್ತೈತೆ ನೋಡಿ ಇವತ್ತು. ಏನು ಬ್ಯಾಡಾಗೈತಿ, ಜೀವಕ್ಕೆ ಸಮಾಧಾನ ಇಲ್ಲ ಒಟ್ಟು. ಯಾಕ ಆರಾಮದಿರಿಲ್ಲ? ಹಾಂ ಅದೇನಿಲ್ಲ, ಯಾಕೆ ಭಾಳ ಸುಸ್ತಾಗೈತೆ ಅಷ್ಟು. ಗಾಯಾಗ ಬಂದ್ರಲ್ಲ, ನಾನು ನಿಮಗೆ ಬಹುಶಃ ಹಂಗಾಗೈತೆ ಮತ್ತು ಆಯ್ತು ಹೋಗಿ ಕೊನೆ ಹೋಗಿ ಮಲ್ಕೋಗ್ರಿ ಸ್ವಲ್ಪ. ಬ್ಯಾಡೋ ಮಾರಾಯ, ಎಲ್ಲಿದಾರ ಪಾವನೇರು ಖಾನವಾರ್ಲ? ಅವ್ರ ಊಟ ಮಾಡಿ ಮಲ್ಕೊಂಡಾರ ಕಾಣ್ತೈತಿ. ಹಾಂ ನಿನ್ನ ಮಗ? ಅಯ್ಯೋ, ಅವನೇನು ಕೇಳ್ತೀರಿ, ಅವಕ್ಕ ಮನ್ಯಾಗ ಇಲ್ಲ. ಆ ಹುಡುಗಿಯರ್ ಬಂದಾಗಿಂದ ಮನ್ಯಾಗ ಇಲ್ಲ, ಒಟ್ಟ ಹಳಿ ಮನ್ಯಾಗ ಹೋಗಿ ಮಲ್ಕೋತಾನ. ಇಷ್ಟು ಹುಡುಗಿಯರಿಗೆ ನಾಚ್ತಾನು ನನ್ನ ಹೊಟ್ಟೆಗೆ ಹೆಂಗೆ ಹುಟ್ಟಿದ ಅಂತ ನಾವು. ಹೌದಪ್ಪ, ಎಲ್ಲಾರು ನಿಮ್ಮಂಗೆ ಇರ್ಬೇಕಲ್ಲ. ಆಂಟಿ, ಯಾಕವ ನಿಮ್ಮ ಮಕ್ಕೊಂದಿಲ್ಲೇನ? ಇಲ್ಲ ಆಂಟಿ, ಯಾಕೋ ನಿದ್ದೆ ಬರ್ತಿಲ್ಲ. ಆಂಟಿ, ಅವ್ರ್ಯಾರು? ಹಾಂ, ನನ್ನ ಮನೆಗೆ ಬಂದು ನನ್ನ ಯಾರಂತ ಕೇಳ್ತಾರ ಕೈಕಿ. ಅಯ್ಯೋ, ಅವ್ ನನ್ನ ಗಂಡ ಯವ್ವ. ಓ ಹೌದಾ, ಓ ಸಾರಿ ಅಂಕಲ್, ಗೊತ್ತಾಗಲಿಲ್ಲ. ಹೇಗಿದ್ದೀರಾ ಅಂಕಲ್? ಹಾಂ ನಾ ಚಲೋದೇನು. ಏನ ನಿನ್ನ ಹೆಸರು? ಶ್ವೇತಾ ಅಂಕಲ್. ಓ ಹೌದೇನಾ? ಏನ ಒಬ್ಬಕ್ಕೆ ಬಂದಿಯೋ ಇನ್ನು ನಿನ್ನ ಗಂಡ ಮಕ್ಕಳ ಯಾರು ಬಂದಾರೋ? ಅಯ್ಯೋ ಅಂಕಲ್, ನನಗೆ ಮದುವೆ ಆಗಿಲ್ಲ. ಓಹೋ ಹೌದೇನಾ? ಅದು ಹೆಂಗೇನು ಬಿಡ್ತಾರೆ ಆಮೇಲೆ ನಿಮ್ಮ ಅವ್ವ ಅಪ್ಪ ಮದುವೆ ಆಗಲ್ದು ಹುಡುಗಿನ? ಹಾಂ, ಹಿಂಗೆ ಬೇರೆ ಊರಿಂದ ಇನ್ನೊಂದು ಊರಿಗೆ ಬರ್ತಿಲ್ಲ, ಅಂಜಿಕೆ ಬರಂಗಿಲ್ಲ ನಿಮಗೆ? ಹಿಂಗೆ ಒಬ್ಬೊಬ್ಬರ ಅಡ್ಡಾಡಬಾರ್ದು ಹುಡುಗಿಯರು. ಹಾಯ್ ಅಂಕಲ್, ಹೇಗಿದ್ದೀರಾ? ಹಾಂ ನಾ ಚಲೋದೇನವ, ನೀವು ಹೆಂಗದಿರಿ? ಹಾ ಅಂಕಲ್, ನಾವು ಚೆನ್ನಾಗಿದ್ದೀವಿ. ಊಟ ಅದು ಮಾಡಿದಿರಿಲ್ಲ? ಹಾ ಅಂಕಲ್, ಮಾಡಿದ್ದೀವಿ. ಹೆಂಗೆ ಬಂದ್ರಿ? ಬರ್ಬೇಕಾರ ಬಸ್ಲೇ ಬಂದ್ರು ಏನು ಟ್ರೈನ್ಲೇ ಬಂದ್ರು? ಬಸ್ಸಿಂದ ಬಂದ್ವಿ ಅಂಕಲ್. ಹಿಂಗೆ ಹುಡುಗಿಯರು ಅಷ್ಟೇ ತಿರ್ಗಾರಕ್ಕೆ ಹೋಗ್ಬೇಡ್ರಿ ಎಲ್ಲಿ ಬೇಕಾದಲ್ಲಿ. ಪೈಲನ ದಿವಸ ಚಲೋ ಇಲ್ಲ, ಹೆಂಗೆ ಬರತ್ತಾವು ಏನ ಯಾರು ಹೆಂಗೆ ಅದಾರ ಅಂತನ ಗೊತ್ತಾಗತ್ತಿಲ್ಲ ಈಗ. ನೋಡಾತಿರಿಲ್ಲೋ, ಅದು ಯಾವುದೋ ಮಹಾರಾಷ್ಟ್ರದಾಗ ಯಾವುದೋ ಒಂದು ಊರಾಗತ್ತೆ ನೋಡಿ, 3 ವರ್ಷದ ಹುಡುಗಿನ ಮೇಲೆ ಬಲಾತ್ಕಾರ ಆಗೈತಂತ. ಏನು ಮಾಡುದಾ ಈಗಿನ ಮಂದಿ ಸಣ್ಣ ಹುಡುಗಿಯರ್ನು ಬಿಡುವಾರ ಪಾಪ. ಹಿಂಗೆ ಅಂತೇನಂತ ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಂ, ನಿಮ್ಮ ಅಪ್ಪನ ಗತೆನ ತಿಳ್ಕೊರಿ, ನಾನು ಒಂದು ಬುದ್ಧಿ ಮಾತು ಹೇಳತ್ತ ತಿಳ್ಕೊರಿ. ಅಯ್ಯೋ ಇಲ್ಲ ಅಂಕಲ್, ನಮ್ಗೇನು ಬೇಜಾರಿಲ್ಲ ಬಿಡಿ, ನೀವು ಹೇಳೋದು ನಿಜಾನೇ. ಇಲ್ಲ ಅಂಕಲ್, ನಮ್ಗೇನು ಬೇಜಾರಿಲ್ಲ, ನೀವು ಹೇಳಿ. ಅದ ಆ ಹುಡುಗಿನರ ಪಾಪ 3 ವರ್ಷದಂತ ಬರೇ ಆ ಹುಡುಗಿನ ಸಖತ್ ಬಿಟ್ಟಿಲ್ಲ ಅಂದ್ರೆ ಏನು ಮಾಡುದಾ? ಯಪ್ಪ ದೇವ್ರಿ, ಅದು ಕೇಳಿ ನನಗಕ್ಕ ಹಿಂಗಾಯ್ತಲ್ಲ, ಮೈ ಮೇಲೆ ಜುಮ್ಮು ಬಂತು. ನನಗೆ ಭಾಳ ಕಟ್ಟು ಇದಾಯ್ತು, ನನಗೆ ಭಾಳ ತ್ರಾಸ ಆಯ್ತು. ಇನ್ನು ಅವ್ರ ಅವ್ವ ಅಪ್ಪಾಗ ಹೆಂಗೆ ತ್ರಾಸ ಆಗಿರ್ಬೋದು? ಬರೀ 3-4 ವರ್ಷದ ಹುಡುಗಿದ. ಆ ಹುಡುಗಿನ ಕೆರ್ಸಕ್ಕೆ ಆ ಯಾವ ಹುಸ್ಸುಳೆ ಮಗ ಅವ್ಗೆ ಹೆಂಗ್ರ ಮನಸ್ಸು ಬಂದಿರ್ಬೇಕಂತನ್ನ. ಪ್ರಾಣಿಗಳಕ್ಕಿಂತ ಬಿ ಕ್ರೂರಿಯಾಗಿದಾರ ಮನುಷ್ಯರು. ಇನ್ನ ಈ ನಾಯಿಗಳದಿಂದ ಇನ್ನ ಎಷ್ಟು ಹುಡುಗಿಯರು, ಇನ್ನ ಎಷ್ಟು ಮನಿಗಳು ಹಾಳಾಗೋದಾವ ಯಾರಿಗೆ ಗೊತ್ತು? ದೇವ್ರು ಎಂಥವ್ರಿಗೂ ಸಾವು ಕೊಡ್ತಾರ, ಅಂತ ನಾಯಿಗಳಿಗೆ ಯಾಕೆ ಸಾವು ಕೊಡಾನಿಲ್ಲ? ಆಮೇಲೆ ನನಗೆ ಅದನ್ನ ನೋಡಿ ಕಣ್ಣಾಗ ನೀರ್ ಬತ್ತವ. ಅದಕ್ಕೆ ನಮ್ಮ ಮನಿ ಹೆಣ್ಮಕ್ಳನ್ನ ನಾವ ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು. ಈಗೇನು ಹುಡುಗಿಯರು ಎತ್ರಗೂ ಕಮ್ಮಿ ಇಲ್ಲ, ಎಲ್ಲ ತ್ರೋಗ್ ಫಾಸ್ಟ್ ಅದಾರ. ಆದ್ರೆ ಅವ್ರನ್ನ ಕಾಪಾಡ್ಕೋತ್ರೋಗ ಒಂದು ಭಾಳ ವೀಕ್ ಅದಾರ. ಮನೆಗಿನವ್ರು ಎಲ್ಲ ಕಲಿಸ್ತಾರ, ಆದ್ರೆ ಅವ್ರನ್ನ ಹೆಂಗೆ ರಕ್ಷಣೆ ಮಾಡ್ಕೋಬೇಕಂತ ಕಲ್ಸಾತಿಲ್ಲ ರೀ. ನೀವು ಅಂತೀರಲ್ಲ, ಖರೆ ಹೆಣ್ಮಕ್ಳಿಗಷ್ಟ ಬುದ್ಧಿ ಹೇಳಿ ಉಪಯೋಗ ಇಲ್ಲ ರೀ. ಗಂಡು ಮಕ್ಕಳು ಹುಟ್ಟಿರ್ತಾವಲ್ಲ, ಗಂಡು ಮಕ್ಕಳು ಹುಟ್ಟಿದಾವ ಅಂತ ಮನೆಗಿನವ್ರು ಎಲ್ಲರೂ ಖುಷಿ ಪಡ್ತಾರೆ. ಆದ್ರೆ ಆ ಗಂಡು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂತ ಅಂದು ಅವು ಅಪ್ಪ ಗೊತ್ತಿರ್ಬೇಕು. ಈಗೇನು ಬಿಡಪ್ಪ, ನನಗೇನು ಗಂಡು ಮಗ ಅದಾನು ಅಂತ ನಾವು ಬಿಡ್ತೇವಲ್ಲ, ಹಂಗೆ ಯಾವತ್ತೂ ಬಿಡಬಾರ್ದು. ಹೆಣ್ಣು ಮಕ್ಕಳಿಗಷ್ಟ ಹೊರಗೆ ಹೋದ್ಮೇಲೆ ಹಂಗಿರ್ಬೇಕು, ಹಿಂಗಿರ್ಬೇಕು, ಈ ಥರ ಡ್ರೆಸ್ ಹಾಕೋಬೇಕು, ಹಿಂಗಿರ್ಬೇಕು ಅಂತ ನಾವು ಹೇಳ್ಕೊಡ್ತೇವೆ. ಆದ್ರೆ ಹುಡುಗರಿಗೆ ಹಂಗೆ ಹೇಳ್ಕೊಡಂಗಿಲ್ಲ. ಅವೇನು ಬಿಡಪ್ಪ ಹುಡುಗದಾನು ಅಂತ ನಾವು ಸುಮ್ಮನೆ ಇರ್ತೇವೆ. ಹಂಗೆ ಯಾವತ್ತೂ ಇರಬಾರ್ದು. ಹುಡುಗಿಯರಿಗೆ ಮರ್ಯಾದೆ ಕೊಡೋದು ಕಲಿಸ್ಬೇಕು ಹುಡುಗರಿಗೆ. ಮತ್ತು ಮಂದಿ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿ ಒಂದು ಒಳ್ಳೆ ಸ್ನೇಹಿತೆ ಥರ ನೋಡ್ಬೇಕು, ಅದು ಹೊರತು ಕೆಟ್ಟ ರೀತಿಯಿಂದ ನೋಡಬಾರ್ದು. ಹಂಗೆ ನಾವು ಹುಡುಗರಿಗೆ ಕಲಿಸ್ಬೇಕು. ಇಷ್ಟು ದಿನ ಏನಾಗೈತೆ ಗೊತ್ತು, ಬರೀ ಹೆಣ್ಮಕ್ಳಿಗೆ ಹೇಳ್ಕೊತ ಬಂದೇವು ನಾವು. ಅಪ್ಪ ಆ ಥರ ಡ್ರೆಸ್ ಹಾಕೋಬೇರಿ ಹಂಗೆ ಹಿಂಗೆ. ಇನ್ನು ಮುಂದೆ ಹುಡುಗರಿಗೆ ಕಲಿಸ್ರಲ್ಲ, ಬರೀ ಹೆಣ್ಮಕ್ಳು ಅಷ್ಟೇ ನೆಟ್ಟಿಗಿದ್ರೆ ನಡೆಯಂಗಿಲ್ಲ, ಹುಡುಗರು ಭೀ ನೆಟ್ಟಿಗಿರ್ಬೇಕು. ಮೊದಲು ಗಂಡು ಮಕ್ಕಳು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ಆವಾಗ ನೋಡಿ ಎಲ್ಲ ಸುದ್ದಾಗೋದು. ಅಲ್ಲಿ ತನಕ ಏನೂ ಸರಿ ಹೋಗಂಗಿಲ್ಲ. ಹೌದು ಆಂಟಿ, ನೀವು ಹೇಳಿದ ನಿಜ. ನಾವು ಲೇಡೀಸ್ ಫಸ್ಟು ಸ್ಟ್ರಾಂಗ್ ಆಗಬೇಕಂಟಿ, ಅಂದ್ರೇ ಎಲ್ಲ ಸರಿ ಹೋಗೋದು, ಇಲ್ಲಾಂದ್ರೆ ಯಾವುದೂ ಸರಿ ಹೋಗಲ್ಲ. ಹೌದು ಆಂಟಿ, ಎಲ್ಲರೂ ಅಂತಾರೆ ಮೊದಲು ಹುಡುಗಿಯರೇ ಸರಿ ಇಲ್ಲ, ಮಂದಿ ಕಾಣುವಂಗೆ ಡ್ರೆಸ್ ಹಾಕೊತಾರೆ, ಹೀಗಿರ್ತಾರೆ ಹಾಗಿರ್ತಾರೆ ಅಂತ. ಆದರೆ ನಾವು ಡ್ರೆಸ್ ಹಾಕೊಳ್ಳೋದ್ರಿಂದ ಹುಡುಗರ ಮೈಂಡ್ ಸೆಟ್ ಯಾವತ್ತೂ ಚೇಂಜ್ ಆಗಲ್ಲ ಆಂಟಿ. ಹುಡುಗಿಯರು ಡ್ರೆಸ್ ಮೇಲೆಲ್ಲ ಜಡ್ಜ್ ಮಾಡ್ತಾರಂಟಿ, ಅದು ಸರಿ ಅಲ್ಲ. ಇವಾಗ ನಾವು ಮಂದಿ ಕಾಣೋ ಥರ ಡ್ರೆಸ್ ಹಾಕೊಂಡಿದ್ದೀವಿ, ಸೀವ್ಲೆಸ್ ಡ್ರೆಸ್ ಹಾಕೊಂಡಿದ್ದೀವಿ, ಓಕೆ ನಮ್ಮ ಮೇಲೆ ರೇಪ್ ಆಗಿದೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಆ ಚಿಕ್ಕ ಮಗು ಏನು ಮಾಡಿತ್ತಂಟಿ? ಹಾಂ ಪಾಪ, ಅದು ಇವಾಗ 4 ವರ್ಷದ ಮಗು ಅಂತೆ. ಆ ಮಗು ಮೇಲೆ ಅತ್ಯಾಚಾರ ಹೇಗಾಯಿತು? ಹಾಂ ಹೇಗಾಯಿತು? ಹೇಗೆ ಮನುಷ್ಯರೆಲ್ಲ ಮೃಗ ಆಗಿದಾರಂಟಿ. ಹೀಗಾದರೆ ಹೆಣ್ಮಕ್ಳು ಹೇಗಂಟಿ ಬದುಕೋದು? ಹಾಂ, ಹೇಗೆ ಇಂಡಿಪೆಂಡೆಂಟಾಗಿ ಹೇಗಿರೋದು? ಚಿಕ್ಕ ಮಗುನ ಸಹ ಬಿಡಲ್ಲ, ಇನ್ನು ನಾವು ಯಪ್ಪ ದೇವ್ರೆ
ಭಯಾನ ಆಗತ್ತಂತೆ ಇದನ್ನೆಲ್ಲ ನೆನ್ಸ್ಕೊಂಡ್ರೆ. ನೀ ಹೇಳೋದು ನಿಜಾನ. ಹುಡುಗಿಯರ ಡ್ರೆಸ್ ಹಾಕೋದ್ರಿಂದ ರೇಪ್ ಆಗ್ತಾವು, ಹುಡುಗಿಯರು ಚಂದ ಕಾಣೋದ್ರಿಂದ ರೇಪ್ ಆಗ್ತಾವು, ಅದೆಲ್ಲ ಅನ್ನೋದು ಯಾವತ್ತು ಗಂಡಸ್ರ ಮೈಂಡ್ ಸೆಟ್ ಹೆಂಗಿರ್ತೈತೋ ಏನೋ ಗೊತ್ತಾಗಂಗಿಲ್ಲ. ಅದಕ್ಕೆ ಯಾರನ್ನೂ ನಂಬಾರ್ದು. ನಿಮಗಾದ್ರ ಬಿನ ಹೇಳ್ತೇನೆ, ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸೇಫ್ಟಿದಾಗ ನೀವೇರಿ. ನೀ ಹೇಳೋದು ನಿಜಾನ. ಯಾವುದು ಸರಿ ಹೋಗಂಗಿಲ್ಲ ಹಿಂಗೆ ಹೋದ್ರ. ಆ ದೇವ್ರು ಯಾವಾಗ ಮೂರನೇ ಕಣ್ ಬಿಡ್ತಾನಲ್ಲ ಅವಾಗ ಎಲ್ಲ ಸರಿ ಹೋಗೋದು. ಹ್ಞೂ ರೀ, ಪಾಪ ಭಾಳ ಮಾಡಾಯ್ತು ಜನ. ಕಲ್ಕಿ ಯಾವಾಗ ಬರ್ತಾನೋ ಗೊತ್ತಿಲ್ಲ. ನಾವು ಮಾತಾಡಿದ್ದೆಲ್ಲ ಖಾಲಿನ ಬಿಡ, ಏನಾಗಬೇಕು ಅದ ಆಗ್ತೈತಿ. ನಿಮ್ಮ ಹುಷಾರ್ದಾಗ ನೀವೇರ್. ಹಾಂ, ನೀವು ಅಷ್ಟ ನಿಮ್ಮ ಮನೆ ಹೆಣ್ಮಕ್ಳನ್ನ ನೀವೇ ಕಾಪಾಡ್ಬೇಕು. ಅಕ್ಕ, ತಂಗಿ, ಹೆಂಡತಿ, ಫ್ರೆಂಡ್ ಯಾರೇ ಆಗಲಿ ನಿಮ್ಮ ಮನೆ ಹೆಣ್ಮಕ್ಳ ನೀವೇ ಕಾಪಾಡ್ರಿ. ಆದ್ಮೇಲೆ ಆಯ್ತು ಅನ್ನೋದಿಲ್ಲ, ಆಗೋಕ್ಕಿಂತ ಮುಂಚೆ ನಾವು ಹೆಂಗಿರ್ಬೇಕು ಅನ್ನೋದು ನಾವು ಯೋಚನೆ ಮಾಡಿರ್ಬೇಕು. ನಿಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಅಂದರೆ ಎಲ್ಲ ಕಲಿಸ್ರಿ. ಹಾಂ, ಮತ್ತು ಗಂಡು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಭೀ ಕಲಿಸ್ರಿ ಯಾರನ್ನ ಹೆಂಗೆ ನೋಡಬೇಕು ಅಂತ. ಹಾಂ, ಈ ಸರ್ಕಾರ, ಪೊಲೀಸ್ ಅವ್ರು ನಂಬ್ಕೊಂಡು ಕೂತ ಏನೂ ಆಗಂಗಿಲ್ಲ. ನಮ್ಮೊಬ್ರು ನಾವೇ ತಕ್ಕೊಂಡಂಗೆ ಆಕೈತಿ. ಅದರಿಂದ ಏನು ನ್ಯಾಯ ಅಂತೂ ಸಿಗಂಗಿಲ್ಲ. ಅದರಿಂದ ಉಳತ್ ನಮ್ಮ ಅಬ್ರೂನ ಹೋಗ್ತೈತಿ, ರೊಕ್ಕನೂ ಹೋಗ್ತೈತಿ, ಟೈಮು ವೇಸ್ಟ್ ಆಕೈತಿ, ಮತ್ತು ನಮ್ಮ ಮರ್ಯಾದೆ ನಾವು ಕಳ್ಕೊತೇವೆ ಅಷ್ಟೆ. ನಾ ಅಂತೂ ನಂಗೆ ತಿಳಿದು ಹೇಳಿದೀನಿ, ನಿಮಗೆ ತಪ್ಪು ಅನ್ಸಿದ್ರೆ ಸಾರಿ. ಈ ಒಂದು ಕೇಸೆಲ್ಲ ನಾ ಮಾತಾಡ್ತಿರೋದು. ಭಾಳ ಕೇಸ್ಗಳಾಗಿದಾವೆ ಈ ಥರ, ಭಾಳ ಅಂದ್ರೆ ಭಾಳ ಕೇಳಿದೆವು ನಾವು. ಯಾವುದೋ ಒಂದು ಊರಾಗ ಅಕ್ಕಿಗೆ ಪಾಪ ಮಾತು ಬರಂಗಿಲ್ಲ, ಕಿವಿನೂ ಕೇಳ್ಸಂಗಿಲ್ಲ ಅಂತ ಹುಡುಗಿನ ಮೇಲೆ ಭೀ ಅತ್ಯಾಚಾರ ಆಗೈತಿ. ಮತ್ತು ಅದು ಸೌಜನ್ಯ ಕೇಸ್, ಇಂಥವಪ್ಪ ಭಾಳ ಅದಾವೆ. ಈಗ ಹೊಸದು ಪಾಪ 4 ವರ್ಷದ ಹುಡುಗಿ ಅಂತ, ಅದು ಮಹಾರಾಷ್ಟ್ರದಾಗ. ಏನು ಮಾಡೋದ? ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳು ನಾವು ಸೇಫಾಗಿ ಇಟ್ಕೊಂಡು ನೀವು ಇಟ್ಕೋರಿ ಅಷ್ಟೆ. ಶಾಂತ ಇರ್ಲಿ ಬಿಡ, ಇನ್ನು ಆಗೋದು ಆಗಿ ಹೋಯ್ತೀನಿ, ಏನು ಮಾಡೋ ಬರಂಗಿಲ್ಲ. ಆಕಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊನು. ಯಾಕಂತಲ್ಲ, ಎಲ್ಲ ಹುಡುಗಿರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೆ. ಸ್ವಲ್ಪ ಒಂದು ಕಪ್ ಚಾ ಮಾಡ್ಕೊಂಬ. ಭಾಳ ಅಂದ್ರೆ ಭಾಳ ತಲೆ ನುಸಾಕೈತು. ದೀಪ ಇಲ್ದಾಳ, ದೀಪಾಗೆ ಹೇಳ ಚಾ ಮಾಡ್ಕೊಂಬ ಅಂತ. ದೀಪಾ, ನಿಮ್ಮ ಮಾವ ಒಂದು ಕಪ್ ಚಾ ಮಾಡ್ಕೊಂಬಾವ. ಹಾಂ ಅತ್ತೆ, ಮಾಡ್ಕೊಂಬರ್ತೀನಿ. ಮಲ್ಕೊಂಡು ಏನು ಮತ್ತೆ? ಇಲ್ಲ ಆಂಟಿ, ಮಾಡ್ಕೊಂಬರ್ತೀನಿ. ಆಯ್ತಾಯ್ತು. ಶಾಂತ ಆಂಟಿ, ಯಾರು ಇವರು? ಹಾಂ, ನನ್ನ ಗಂಡವ. ಏನು, ನಿಮ್ಮ ಹಸ್ಬೆಂಡಾ? ಇನ್ನೂ ಇಷ್ಟೊಂದು ಹೆಂಗಾಗಿದ್ದಾರಾ? ಹಾಯ್ ಅಂಕಲ್, ನೀವು ಇನ್ನೂ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ನಿಮಗೆ ಸೊಸೆ ಮಕ್ಕಳು ಇದ್ದಾರೆ ಅಂತಾನೆ ಅನ್ಸಲ್ಲಪ್ಪ. ಹೌದು, ನಾ ಅಷ್ಟೊಂದು ಚಂದದೇನು? ಹೌದು ಅಂಕಲ್, ನೀವು ತುಂಬ ಹೆಂಗಾಗಿದ್ದೀರಾ. ನಿಮ್ಮನ್ನ ನೋಡಿದ್ರೆ ನಿಮಗೆ ಏಜ್ ಆಗಿದೆ ಅಂತ ಅನ್ಸೋದೇ ಇಲ್ಲ. ಹಾಂ, ಹೇಳದೀವ ಇನ್ ಬಿಡು, ಅವ್ರನ್ನ ಹಿಡಿಯಕ್ಕೆ ಆಗಂಗಿಲ್ಲ. ಲೇ ಕೋತಿ, ಸುಮ್ಮನಿರೇ. ನಾ ಏನು ಮಾಡಿದೆ, ಇರೋದನ್ನೇ ಹೇಳಿದ್ನಪ್ಪ. ಆಂಟಿ ಬನ್ನಿ ಆಂಟಿ, ಆಚೆ ಹೋಗೋಣ. ನೀವು ಕರ್ಕೊಂಡೇ ಹೋಗ್ತಾ ಇಲ್ಲ ನಮ್ಮನ್ನ. ಹೋಗೋಣಪ್ಪ. ದೀಪ ಚಾ ಮಾಡದ, ಚಾ ಕುಡಿನು. ಮತ್ತೆ ಈಗ ಚಾ ಕುಡ್ದವನ ಹೋಗೇ ಬಿಡ್ನು ಹೊರಗೆ. ಅಂಡಿ ಹೋಗಿ ಆಂಟಿ, ನೀವು ಬೆಳಗ್ಗೆಯಿಂದ ಹಿಂಗೆ ಅಂತ ಇದ್ದೀರಾ. ಎಲ್ಲ ಆಚೆನೇ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ನಾಳೆ ಊರಿಗೆ ಹೋಗ್ತೀವಿ ಗೊತ್ತಾ. ಲೇ ಕೋತಿ, ನಾಳೆ ಅಲ್ಲ, ಇವತ್ತು ನೈಟೇ ಹೋಗ್ಬೇಕು. ಏನು, ಇವತ್ತೇ ಹೋಗ್ಬೇಕಾ? ಹ್ಞೂ ಕಣೆ, ನಿಂಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊ ಅಂತ ಹೇಳಿದ್ನಲ್ಲ ಬೆಳಗ್ಗೆ, ಮಾಡ್ಕೊಂಡಿಲ್ವಾ ನೀನು? ಮಾಡಿದ್ದೀನಿ. ಏನ ಇವತ್ತು ಹೋಗವ್ರೆ ನೀವ? ಹ್ಞೂ ಅಂಕಲ್, ಹೋಗಲೇಬೇಕು. ಹಾಂ ಅಂಕಲ್, ಆ್ಯಕ್ಚುಲಿ ನಂದು ಅಂದರೆ ನೆಕ್ಸ್ಟ್ ವೀಕು ಮದುವೆ ಇದೆ. ನೀವೆಲ್ಲರೂ ಬರ್ಬೇಕು ಅಂಕಲ್. ಓ ಹೌದನವಾ, ಬರ್ತೇವೆ ತಗೊಂಡು, ಏನು ಕಾಳಜಿ ಮಾಡಕ್ಕೆ ಹೋಗ್ಬೇಡ, ನಾವೇ ಬರ್ತೇವೆ. 1 ವಾರ ಅಡ್ವಾನ್ಸ್ ಬರ್ತೇವೆ. ಸರಿ ಅಂಕಲ್, ಥ್ಯಾಂಕ್ ಯು. ಅಪ್ಪ, ಯಾವಾಗ ಬಂದಿಪ್ಪ? ಬಾರು ಮಗನ, ಅವಾಗ ಬಂದ ಈಗ ಒಂದು 2 ತಾಸು ಆಯ್ತು ನೋಡು. ನೀ ಈಗ ಬಂದೇನ? ಹ್ಞೂ ಅಪ್ಪ, ಈಗ ಬಂದು ನೋಡು. ಯಾಕೆ ಭಾಳ ಖುಷಿಯಾಗಿತ್ಲ ಇವತ್ತು ನಿಮಗೆ? ಹಾಂ, ಖುಷಿ ಆಗೈತಿ. ಖುಷಿ ತುಂಬಿ ಮುಖ ಹೊಕ್ಕೈತಿ.